ಕೊನೆವರೆಗೂ ಹುಟ್ಟದೇ ಇರೋ ಸಂಬಂಧನಾ ಅಥವಾ ಇದ್ರೂ ತೋರಿಸ್ಕೊಳ್ದೇ ಇರೋ ಸಂಬಂಧನಾ? ನಿನಗೆ ಸತ್ಯವಾಗಲೂ ಏನೂ ಆಗಿದೇನು? ನಾನು ನಿಮ್ಮ ಹತ್ರ ಮಾತಾಡಬೇಕು. ಇಲ್ಲಲ್ಲ, ಹೊರಗಡೆ. ಅದಕ್ಕೆ ನಾನು ಮೆಸೇಜ್ ಮಾಡಿದ್ದು. ಸರಿಯಾಗಿ ಮಾತಾಡ್ತೀನಿ, ಸರಿಯಾಗಿ ನಡ್ಕೋತೀನಿ. ನನ್ನ ಜೊತೆ ಬರ್ತೀರಾ? ದಿಸ್ ಇಸ್ ದ ಲಿಮಿಟ್ ಅನ್ನು. ಆಫೀಸಲ್ಲಿ ಹೀಗೆಲ್ಲ ಮಾತಾಡೋದೇ ತಪ್ಪು. ಅದರಲ್ಲೂ ನನ್ನ ಕೆಲಸನ ಅರ್ಧಕ್ಕೆ ನಿಲ್ಲಿಸಿ ನೀನು ಇದನ್ನೆಲ್ಲ ಮಾತಾಡ್ತಿದ್ಯಾ? ಹಾಗಾದರೆ ಬರಲ್ವಾ? ಇಲ್ಲ, ಬರಲ್ಲ. ಹಾಗಾದರೆ ಎರಡರಲ್ಲಿ ಯಾವ್ದು ನಿಜ ಸರ್? ಯಾವ್ದು ಎರಡರಲ್ಲಿ? ಏನು ಮಾತಾಡ್ತಿದ್ಯಾ ನೀನು? ನೀವು ಹಾಗೆಲ್ಲ ಮಾತಾಡೋದು ನಾನು ನಿದ್ದೆ ಮಾಡಿದಾಗ ಮಾತ್ರನಾ? ಎಚ್ಚರ ಇದ್ದಾಗ ಹೀಗೇನಾ ಮಾತಾಡೋದು? ಐ ಲವ್ ಯು. ಐ ಲವ್ ಯು ಅನು. ಏನಾಗಿದೆ ನಿನಗೆ? ಹಾಗಾದರೆ ಅದೆಲ್ಲ ಸುಳ್ಳ ಸರ್? ಆಗೆಲ್ಲ ಚೆನ್ನಾಗಿ ಮಾತಾಡ್ತಿದ್ರಿ, ಈಗೇನಾಗಿದೆ? ಅಂತ ತಪ್ಪು ನಾನೇನು ಮಾಡಿದ್ದೀನಿ? ಇದು ಆಫೀಸ್. ಬಾಯಿಗೆ ಬಂದ ಹಾಗೇನೇನೋ ಮಾತಾಡಬೇಡ. ಇಲ್ಲೇನೇನೋ. ಸರ್, ಮೀಟಿಂಗ್ ಹೋಲ್ಡ್ ಆಗಿದೆ ಸರ್. ಎಲ್ರಿಗೂ ಡಿಸ್ಪೋಸ್ ಆಗಕ್ಕೆ ಹೇಳ್ಬಿಡ್ಲಾ? ಮೀಟಿಂಗ್ ರೀಸ್ಕೆಡ್ಯೂಲ್ ಮಾಡಬೇಕಾ? ನಿನಗೂ ತಲೆ ಕೆಟ್ಟಿದೆಯಾ? ವಾಟ್? ಮೀಟಿಂಗ್ ರೀಶೆಡ್ಯೂಲ್ ಯಾಕೆ ಮಾಡ್ತೀಯಾ? ನಾನು ಇಲ್ವಾ ಇಲ್ಲಿ? 10 ವರ್ಷಗಳಿಂದ ನೀನು ನನ್ನ ನೋಡ್ತಿದ್ಯಾ. ಹೊಸಬ ನೀನು. ಕೆಲಸದ ವಿಷಯದಲ್ಲಿ ನಾನು ಏನು ಅಂತ ನಿನಗೆ ಗೊತ್ತಿಲ್ವಾ? ಯಾ ಸರ್, ನೀವು ರಿಸ್ಯೂಮ್ ದ ಮೀಟಿಂಗ್ ರೈಟ್ ಅವೇ. ಲೆಟ್ಸ್ ಗೆಟ್ ಬ್ಯಾಕ್ ಟು ವರ್ಕ್. ಓಕೆ. ಯಾವಾಗ ತೆಗಿತಾನಪ್ಪ ಇವನು? ರಮ್ಯಾ ಫೋನ್ ರೀಚ್ ಆಗ್ತಿಲ್ವಾ? ನಾನು ನಿನ್ನ ಹತ್ರನೇ ಮಾತಾಡೋದಕ್ಕೆ ಫೋನ್ ಮಾಡಿರೋದು. ಸಿನಿಮಾ ಟಿಕೆಟ್ ಬುಕ್ ಆಯ್ತಾ? ಅದು ಟಿಕೆಟ್ ಇಲ್ಲ, ಆದರೆ ಮಾಲ್ ಓಪನ್ ಇದೆ. ಏನೋ ಒಂದು ಹೋಗೋಣ. ನೀನು ನನ್ನ ಜೊತೆ ಬರ್ತೀಯಾ? ನಾನಾ? ಯಾಕೆ, ಏನಾದರೂ ಕೆಲಸ ಇದೆಯಾ? ಅದು ಅಪ್ಪನ ಜೊತೆ ಹೊರಗಡೆ ಬಂದಿದ್ದೆ. ಆದರೂ ನೋ ಪ್ರಾಬ್ಲಮ್. ನೀನು ಕರಿತಿದ್ಯಾ ಅಂದರೆ ಇಲ್ಲ ಅಂತೀನಾ? ನೀನು ಏನು ಹೇಳಿದ್ರು ಮಾಡ್ತೀನಿ. ಇವನಿಗೂ ನಾಚಿಕೆಗೂ ಸಂಬಂಧನೇ ಇಲ್ವಲ್ಲ. ಯಾರ ಹತ್ರ ನುಲಿತಾ ಇದ್ದಾನೆ ಇವನು? ಸರಿ ಸರಿ, ಬಾಯ್ ಬಾಯ್. ಯಾರ? ಅನುನಾ? ಅವಳು ನೀನು ಫೋನ್ ಮಾಡಿದ್ಲಾ? ಹ್ಞೂ ಅಪ್ಪ, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಎಲ್ಲಿಗೆ? ಅದು ಅನ್ನು ಸ್ವಲ್ಪ ಅಪ್ಸೆಟ್ ಆಗಿದ್ದಾಳೆ, ಅದಕ್ಕೆ ಮಾಲ್ ಸುತ್ತಾಡ್ಕೊ ಬರೋಣ ಅಂತ. ಏನು ಮಾಲ್ಗ? ಅದು ಅನ್ನು ನನ್ನ ಬರ್ತೀಯ ಅಂತ ಕರೆದ್ಲು. ನಾನು ಹೋಗಿ ಬರ್ತೀನಪ್ಪ, ಪ್ಲೀಸ್. ತೆಗದೆ ಎರಡು ಬಿಟ್ಟ ಅಂದ್ರೇನಿಲ್ಲ. ಯಾಕೋ ಈ ಮಾಲ್ ಸಮಾಚಾರ ಮಾಮೂಲಿ ಆಗಿಲ್ವಲ್ಲ. ಅವಳು ಆರ್ಯವರ್ಧನ್ ಜೊತೆಗೆ ಅಡ್ಡಾಡೋಳು ನಿನ್ನನ್ನು ಯಾಕೆ ಕರಿತಾ ಇದ್ದಾಳೆ? ಗೊತ್ತಿಲ್ಲ, ನಾನು ಹೋಗಿ ಬರ್ತೀನಿ. ಹಾಗೆ ರಮ್ಯನೂ ಕರ್ಕೊಂಡು ಹೋಗ್ತೀನಿ. ಬಾಯ್ ಬಾಯ್. ಲೇ ಚಕ್ರ ನನ್ನ ಮಗನೇ, ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ನೀನು, ಹಾಳಾಗಿ ಹೋಗ್ತೀಯ. ಈ ನನ್ನ ಮಗ ಒಬ್ಬ ಯಾವಾಗ ಬರ್ತಾನೋ ಏನೋ. ಸರ್, ಆ್ಯನ್ಯುವಲ್ ಸೇಲ್ಸ್ ರಿಪೋರ್ಟ್ ರೆಡಿ ಇದೆ. ಸ್ಲೈಡ್ಸ್ ಆನ್ ಪ್ರೆಸೆಂಟೇಷನ್ ಶುರು ಮಾಡಲಾ ಸರ್? ಸರ್, ಸರ್. ಯಾ, ಕಂಟಿನ್ಯೂ ಮಯೂರ್. ವಾಟ್ಸ್ ದ ನೆಕ್ಸ್ಟ್ ಪ್ಲ್ಯಾನ್? ಸರ್, ಪ್ಲ್ಯಾನ್ ಅಲ್ಲ, ಪ್ರೆಸೆಂಟೇಷನ್, ಆ್ಯನ್ಯುವಲ್ ಸೇಲ್ಸ್ ರಿಪೋರ್ಟ್. ನೋಡು ಮಯೂರ್, ಈಗ ಪ್ರೆಸೆಂಟೇಷನ್ಗೆ ಟೈಮ್ ಇಲ್ಲ. ನಾವು ನಮ್ಮ ಫರ್ದರ್ ಮೀಟಿಂಗ್ಸ್ಗೆ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ನೀನು ಇಷ್ಟೊತ್ತಿಗಾಗಲೇ ಇದನ್ನು ಮಾಡಿ ಮುಗಿಸ್ಬೇಕಾಗಿತ್ತು.
ಯು ಆರ್ ಟೂ ಸ್ಲೋ. ಸರ್, ಪ್ರೆಸೆಂಟೇಷನ್ ಎಲ್ಲ ಏನು ಬೇಡ ಬಿಡಿ ಸರ್. ಅದು ಸೇ ನಾಳೆ ಮಾಡ್ಬೋದಾ ಮ್ಯಾಮ್? ಸರ್ ಓಕೆ ಅಂದರೆ ಐ ಹ್ಯಾವ್ ನೋ ಇಶ್ಯೂಸ್. ವಿ ಕ್ಯಾನ್ ಡೂ ಇಟ್ ಟುಮಾರೋ. ಫೈನ್. ಸಿ ಓಕೆ, ಯು ಗೈಸ್ ಕ್ಯಾರಿ ಆನ್. ಮಹೇಶ್ ಸರ್ ಅನು ಇಲ್ಲಿ ಸರ್ ಫೋನಲ್ಲಿ ಯಾರ ಹತ್ರನೋ ಸಿನಿಮಾ ಟಿಕೆಟ್ ಸಿಗ್ತಾ ಅಂತ ಕೇಳ್ತಿದ್ರು ಸರ್. ಸಿನಿಮಾನ ಎಲ್ಲ ಬಂದಲ್ವಾ? ಏನು ಆಟ ಆಡ್ತಿದ್ದಾಳ ಅವಳು? ಗೊತ್ತಿಲ್ಲ ಸರ್, ಹಾಗೆ ಮಾತಾಡ್ತಿದ್ರು. ಅಲ್ಲಿಗೆ ಹೋಗಿರ್ಬೇಕು ಸರ್. ಸರ್ ಹೊರಟ್ರಾ? ಯಾಕೆ ನೀನು ಪರ್ಮಿಷನ್ ತಗೋಬೇಕಿತ್ತ? ಹಾಗೇನಿಲ್ಲ ಸರ್, ಇವತ್ತು ನಾನು ನಿಮ್ಮ ಜೊತೆ ಬರ್ತೀನಿ. ನೀನ್ಯಾಕೆ? ಸರ್, ಬೆಳಿಗ್ಗೆಯಿಂದ ನೀವು ಅಪ್ಸೆಟ್ ಆಗಿದ್ದೀರಾ ಆ್ಯಂಡ್ ಐ ಕಾಂಟ್ ಲೆಟ್ ಯು ಗೋ ಲೈಕ್ ದಿಸ್. ಸರ್, ನೀವಿವತ್ತು ಎಷ್ಟೇ ಕೋಪ ಮಾಡಿಕೊಂಡ್ರೂ ನಾನು ನಿಮ್ಮ ಜೊತೆ ಬಂದೇ ಬರ್ತೀನಿ. ನೀರಾಜಿ, ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಬಿಡಿ. ಯು ನೋ ಐ ಕಾಂಟ್ ಡೂ ದಟ್ ಜೇಂಡೆ. ಸರ್ ನನ್ನ ಮೇಲೆ ಎಷ್ಟು ಕೋಪ ಮಾಡಿಕೊಂಡ್ರು ಪರವಾಗಿಲ್ಲ. ಐ ಆಮ್ ಗೋಯಿಂಗ್ ವಿತ್ ಹಿಮ್. ಹಲೋ, ಕೇಳಿಸ್ತಾ ಇದೆಯಾ? ಅವಳೇ ಫೋನ್ ಮಾಡಿ ಹೊರಗೆ ಹೋಗೋಣ ಬಾ ಅಂತ ಕರೆದಿದ್ದಾಳೆ ರಜನಿ. ನನ್ನ ಮಗನ್ನ ಏನು ಅಂದ್ಕೊಂಡಿದ್ದಾಳೆ ಅವಳು? ಅವಳು ಯಾಕಣ್ಣ ನಮ್ಮ ಸಂಪತ್ತನ್ನ ಕರೀತಾಳೆ? ಅಂದರೆ ಏನು ನಿನ್ನ ಮಾತಿನ ಅರ್ಥ? ಅಂದರೆ ಅವಳ ಜೊತೆ ಹೊರಗಡೆ ಹೋಗೋದಕ್ಕೆ ಅವಳಿಗೆ ಬೇಕಾದವರು ಸಾಕಷ್ಟು ಜನ ಇದ್ದಾರೆ ಅಂತ ನಾನು ಹೇಳಿದ್ದು. ಅದೇ ಹೇಳ್ತಿರೋದು. ಏನೋ ನಡೆಸಿದಾಳೆ ಅವಳು. ಅವನ ವಿಷಯ ಹಾಳಾಗೋಗ್ಲಿ, ಅವಳು ಕರೆದ್ಲು ಅಂದ ತಕ್ಷಣ ಇವನು ಚಿಗರೆ ಮರಿ ಥರ ಓಡ ಹೋಗೋದಾ? ಅವನು ಮಾತ್ರನಾ, ಜೊತೆಗೆ ಇವಳು ಹೋಗಿದ್ದಾಳಲ್ಲ, ಬರಲಿ ಮನೆಗೆ ಕೇಳೋಣ. ಒಂದು ಚೂರಾದರೂ ಸ್ವಾಭಿಮಾನ ಬೇಡವಾ? ಇವನು ವಿಷಯ ಹಾಳಾಗೋಗ್ಲಿ. ಅವಳು ನನ್ನ ಮಗನ ಜೊತೆ ಮದುವೆ ಮುರ್ಕೊಂಡು ಈಗ ಅವನನ್ನೇ ಸಿನಿಮಾ ಕರೀತಾ ಇದ್ದಾಳಲ್ಲ, ಏನು ಹೇಳ್ಬೇಕು ಅವಳಿಗೆ? ಕೇಳ್ತೀನಿ, ಅವಳ ಅಪ್ಪನ್ನೇ ಕೇಳ್ತೀನಿ. ದೊಂಬ್ರಾಟ ನೋಡೋದಕ್ಕೆ ತಯಾರಾಗಿರು ನೀನು.